ನಿಜವಾಗಲೂ ದುಡ್ಡಿನ ಸಮಸ್ಯೆ ಇದ್ದವರು, ವ್ಯಾಪಾರದಲ್ಲಿ ನಷ್ಟ ಇರುವವರು, ಮನೆಯಲ್ಲಿ ದುಡ್ಡಿಗೆ ಕಾಸಿಗೆ ಬರ ಇರುವವರು, ಬಡತನದಿಂದ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಈ ಒಂದು ಕುಂಕುಮವನ್ನು ಪ್ರತಿದಿನ ಸ್ನಾನ ಮಾಡಿಕೊಂಡು ಹಣೆಗೆ ಹಚ್ಚಿಕೊಂಡು ಪೂಜೆ ಮಾಡಿಬಿಡಿ. ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಂತೆ ನಿಮ್ಮ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ. ಆ ಕುಂಕುಮ ಯಾವುದು, ಇದರ ವಿಶೇಷತೆ ಏನು, ಇದು ಎಲ್ಲಿ ಸಿಗುತ್ತೆ, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವಶೀಕರಣ, ಮಾಟ ಮಂತ್ರಕ್ಕೆ, ಶತ್ರುಗಳ ತೊಂದರೆಗಳು, ಇನ್ನು ಎಂತಹ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳ ಪರಿಹಾರಕ್ಕೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಪರಿಹಾರನ ತುಂಬ ಚೆನ್ನಾಗಿ ಹೇಳುತ್ತಾರೆ. ಈಗಾಗಲೇ ಒಬ್ಬರು ಕಲಾವಿದರು ಕರೆ ಮಾಡಿದರು, ಗುರುಗಳೇ ನಾನು ಎಷ್ಟೇ ಕಷ್ಟಪಟ್ಟರೂ ದುಡ್ಡು ಸಂಪಾದನೆ ಮಾಡೋದಕ್ಕಾಗ್ತಾ ಇಲ್ಲ, ಸಿನಿಮಾದಲ್ಲೋ ಧಾರಾವಾಹಿಗಳಲ್ಲೋ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ ಅಂತ. ಇನ್ನು ಕೆಲವರು ವ್ಯಾಪಾರ ಮಾಡ್ತಾಯಿದ್ದೀನಿ, ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀನಿ, ಬಟ್ಟೆಗಳು ಬಿಸ್ನೆಸ್ ಆಗ್ತಾಯಿಲ್ಲ, ಹೋಟೆಲ್ ಉದ್ಯಮ ಮಾಡ್ತಾಯಿದ್ರೆ ಸಂಬಳಗಳು ಕೊಡೋದಕ್ಕೆ ದುಡ್ಡು ಆಗ್ತಾಯಿಲ್ಲ, ಮತ್ತು ಬರಬೇಕಿರೋ ದುಡ್ಡುಗಳು ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಈಗಲೂ ಪರಿತಪಿಸುತ್ತಿದ್ದಾರೆ. ಸಾಲ ಮಾಡಿಕೊಂಡಿರುವವರು, ಸಾಲಗಾರರು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾಯಿದ್ದಾರೆ, ಸಾಲ ತೀರಿಸೋದಕ್ಕೆ ದುಡ್ಡೇ ಆಗ್ತಾ ಇಲ್ಲ, ಗುರುಗಳೇ ಪರಿಹಾರ ಹೇಳಿ ಅಂತ. ಈ ಒಂದು ಕುಬೇರ ಕುಂಕುಮ, ಹೌದು ವೀಕ್ಷಕರೇ, ಈ ಕುಬೇರ ಕುಂಕುಮದಲ್ಲಿ ಧನ ಆಕರ್ಷಣ ಮಾಡುವ ಶಕ್ತಿ ಅಪಾರವಾಗಿರುತ್ತದೆ. ಒಂದು ಬಾರಿ ಕುಬೇರ ಕುಂಕುಮವನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡುವಾಗ ನಿಮ್ಮ ಕಣ್ಣಿನ ಮಧ್ಯದಲ್ಲಿ ಹಚ್ಚಿಕೊಂಡ್ರೆ, ಎರಡು ಉಬ್ಬಿನ ಮಧ್ಯದಲ್ಲಿ ಹಚ್ಚಿಕೊಂಡರೆ ಸಾಕು. ದೈವ ಅನುಗ್ರಹ ಪ್ರೇರಣೆ ತುಂಬ ಚೆನ್ನಾಗಾಗುತ್ತೆ. ನೀವು ಭಕ್ತಿಯಿಂದ ಗಂಧದ ಕಡ್ಡಿ ಹಚ್ಚಿ ಮನೆ ದೇವರಿಗೆ ಪೂಜೆ ಮಾಡ್ತಾ ಬನ್ನಿ. ಕುಬೇರನ ಆಶೀರ್ವಾದದಿಂದ, ಮನೆ ದೇವರ ಸಂಕಲ್ಪದಿಂದ ಹೋದ ಕಡೆಯೆಲ್ಲ ದುಡ್ಡು ತಾನಾಗೆ ಬರುವಂತೆ ಆಗುತ್ತೆ. ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗುತ್ತೆ. ಈಗಾಗಲೇ ಆ ಕಲಾವಿದರಿಗೆ ನಾವು ಕೊಟ್ಟಂತಹ ಕುಂಕುಮದಿಂದ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಯುವ ಹಾಗಾಗಿದೆ. ವ್ಯಾಪಾರವು ಕೂಡ ದೊಡ್ಡ ಮಟ್ಟದ ಉದ್ಯಮವಾಗಿ ಪರಿಣಾಮವಾಗಿ ಬದಲಾಗಿದೆ. ಮತ್ತು ದುಡ್ಡು ಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದ್ದವರು, ಸಾಲ ಮಾಡಿಕೊಂಡಿದ್ದವರಿಗೆ ಸಾಲ ತೀರಿಸಿ ತಾವೇ ಬೇರೆಯವರಿಗೆ ಸಾಲ ಕೊಡುವಂತಾಗಿದೆ. ಬರಬೇಕಿದ್ದ ದುಡ್ಡು ಬಡ್ಡಿ ಸಹಿತ ಬಂದು ಕೈ ಸೇರಿದೆ. ಈ ಕುಬೇರ ದೇವನ ಕುಂಕುಮವನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಗೆ ನಿಮ್ಮ ಕಷ್ಟ ಏನಿದೆ ಅಂತ ಮೊದಲು ತಿಳಿಸ್ಬೇಕು. ಸಂಪೂರ್ಣವಾಗಿ ಕಷ್ಟಗಳನ್ನು ಹೇಳಿಕೊಂಡ ಮೇಲೆ ಅವರು ಪೂಜಿಸಿ ಮಂತ್ರಿಸಿ ದೈವ ಅನುಗ್ರಹ ಪ್ರೇರಣೆ ಮಾಡಿ ಒಂದು ಪುಟ್ಟ ಬಾಟಲ್ನಲ್ಲಿ ನಿಮಗೆ ಕುಂಕುಮವನ್ನು ಕಳುಹಿಸಿಕೊಡುತ್ತಾರೆ. ಅದನ್ನು ಪ್ರತಿದಿನ ಹಣೆಗೆ ಹಚ್ಚಿಕೊಂಡು ಪೂಜೆ ಮಾಡ್ತಾ ಬನ್ನಿ. ಕಷ್ಟಗಳು ನಿವಾರಣೆ ಆಗಲು ಪರಿಹಾರವನ್ನು ಕೂಡ ಹೇಳುತ್ತಾರೆ. ಅದನ್ನು ಮಾಡಿ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ, ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ.